ಸಂಕ್ರಾಂತಿ ಅಂದ್ರೆ ಅದು ಸುಗ್ಗಿಯ ಹಬ್ಬ. ವರ್ಷವಿಡೀ ಬೆಳೆದು ಒಕ್ಕಣೆ ಮಾಡಿ ಮನೆಗೆ ದವಸ ಧಾನ್ಯಗಳನ್ನ ತುಂಬಿಕೊಳ್ಳುವ ಕಾಲವಿದು. ಅದು ರೈತರಿಗೆ ಇನ್ನಿಲ್ಲದ ಸಂಭ್ರಮದ ಹಬ್ಬವೇ ಸರಿ. ಈ ಹಬ್ಬವನ್ನ ರೈತರಷ್ಟೇ ವಿದ್ಯಾರ್ಥಿಗಳು ಸಂಭ್ರಮದಿಂದ ಆಚರಿಸುತ್ತಿದ್ದೀವಿ ಎಂದು ಶಾಲೆಯ ಮುಖ್ಯಸ್ಥೆ ದಿವ್ಯಾ ಹೇಳಿದ್ದಾರೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಲಕ್ಷ್ಮೀಪುರ ಮುಖ್ಯ ರಸ್ತೆಯಲ್ಲಿ ಆರ್ವಿ ಕಾನ್ವೆಂಟ್ ಸ್ಕೂಲ್ ಮತ್ತು ಆರ್ವಿ ಇಂಗ್ಲಿಷ್ ಹೈಸ್ಕೂಲ್ನಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನ ಮಾಡಲಾಗಿದೆ. ಶಾಲಾ ಆವರಣದಲ್ಲಿ ಭಾರತೀಯ ಸಂಸ್ಕೃತಿಯನ್ನ ಬಿಂಬಿಸುವಂತಹ, ಅದರಲ್ಲೂ ಹಳ್ಳಿಯ ಆ ಸೊಗಡು ಮನೆ ಮಾಡುವಂತೆ ಹಳ್ಳಿಯ ವಾತಾವರಣದಂತೆ ಗುಡಿಸಲು, ಎತ್ತಿನ ಗಾಡಿ, ಭತ್ತದ ಕಣಜ, ಕೋಳಿ, ಹಸು ಹೀಗೆ ಹಲವಾರು ವಸ್ತುಗಳಿಂದ ಆಕರ್ಷಣೀಯ ಪರಿಸರ ನಿರ್ಮಾಣ ಮಾಡಿ ಮಕ್ಕಳು ಸಂಭ್ರಮಿಸುವಂತೆ ಮಾಡಲಾಗಿತ್ತು. ಭಾರತ ಕೃಷಿ ಪ್ರಧಾನ ದೇಶ. ವರ್ಷವಿಡೀ ದುಡಿಯುವ ರೈತ ಬೆಳೆ ಪಡೆದು ಸುಗ್ಗಿ ಆಚರಿಸುವ ಸಂಭ್ರಮವನ್ನ ವಿದ್ಯಾರ್ಥಿಗಳು ಕೂಡ ಅನುಭವಿಸಿದ್ರು. ಶಾಲಾ ಆವರಣದಲ್ಲಿ ರಂಗೋಲಿಗಳನ್ನ ಹಾಕಿ ಎಳ್ಳು ಬೆಲ್ಲ, ಕಬ್ಬಿನ ಗೊನೆಗಳಿಂದ ಸಿಂಗಾರ ಮಾಡಲಾಗಿತ್ತು. ಜೊತೆಗೆ ಒಲೆ ಹಚ್ಚಿ ಹಾಲುಕ್ಕಿಸಿದ ಆ ಕ್ಷಣದ ಸಂಭ್ರಮ ಮುಗಿಲು ಮುಟ್ಟಿತ್ತು. ಶಾಲೆಯ ಮುಖ್ಯಸ್ಥೆ ದಿವ್ಯಾ ಮಾತನಾಡಿ, ವಿದ್ಯಾರ್ಥಿಗಳು ಭಾರತದ ವಿವಿಧ ರಾಜ್ಯದಲ್ಲಿ ಜನ ಧರಿಸುವ ವೇಷಭೂಷಣ ಧರಿಸಿ ರ್ಯಾಂಪ್ ವಾಕ್ ನಡೆಸಿ ಸಂಭ್ರಮಿಸಿದ್ರು. ಸದಾ ಪಠ್ಯ ಚಟುವಟಿಕೆಯಲ್ಲಿ ತೊಡಗಿದ್ದ ವಿದ್ಯಾರ್ಥಿಗಳು ಸುಗ್ಗಿ ಮತ್ತು ಜನಾಂಗೀಯ ದಿನವನ್ನ ಒಂದೇ ದಿನ ಆಚರಿಸಿ ಪೊಂಗಲ್ ಸಿಹಿಯೂಟ ತಯಾರಿಸಿ ಸೇವಿಸಿ ಆನಂದಿಸಿದ್ರು. ಭಾರತ ಕೃಷಿ ಪ್ರಧಾನ ದೇಶ. ವರ್ಷವಿಡೀ ದುಡಿಯುವ ರೈತ ಬೆಳೆಯನ್ನ ಸುಗ್ಗಿ ಆಚರಿಸುವ ಮೂಲಕ ಸಂಭ್ರಮದಿಂದ ಸ್ವೀಕರಿಸುತ್ತಾನೆ. ಕೃಷಿ ಹಾಗೂ ಅದರ ಹಿಂದಿನ ರೈತನ ಶ್ರಮ, ಬೆಳೆ ಬಂದಾಗ ರೈತನ ಸಂಭ್ರಮ ವಿದ್ಯಾರ್ಥಿಗಳಿಗೆ ಅರಿವಾಗಬೇಕು ಎಂಬ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ಆದ ಕಿಶೋರ್, ಕವಿತಾ, ಸುನೀತಾ, ಸ್ವಾತಿ, ಬಿನ್ಸಿ, ನವ್ಯ, ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು.